ವೀಕ್ಷಕರೇ ನೋಡಿ, ಗೃಹಲಕ್ಷ್ಮಿಯಿಂದ ರಥ. ಹೌದು, ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ರೆ ಖಂಡಿತ ನೀವು ಖುಷಿ ಪಡ್ತೀರಾ, ಕೆಲವೊಬ್ಬರು ಶಾಕ್ ಕೂಡ ಆಗ್ತೀರಾ. ಈ ಗೃಹಲಕ್ಷ್ಮಿ ಹಣದಿಂದ ರಥನ ಏನಿದು ಅಂತಲೂ ಕೂಡ ಕೇಳ್ತೀರಾ. ಹೌದು ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣದಿಂದ ರಥ, ಹೌದು, ಒಂದು ದೊಡ್ಡ ಮಹಾನ್ ಕಾರ್ಯವಾಗಿದೆ. ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡಲಿ ಅಂತ ಬಂದಿದ್ದೇನೆ. ಸೊ ಅದೇನದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ, ಬನ್ನಿ. ನೋಡಿ, ಈ ಒಂದು ಸೋಮನಕಟ್ಟೆ ಅಂತ ಒಂದು ಊರಿದೆ. ಸೊ ಇಲ್ಲಿ ಒಂದು ಮಹಿಳೆಯರು ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲ ಮಹಿಳೆಯರು ಕೂಡ ಸೇರ್ಕೊಂಡ್ಬಿಟ್ಟು ಗೃಹಲಕ್ಷ್ಮಿ ಹಣ ಬಂದ ಕೂಡಲೇ ಇಲ್ಲಿ ಬಟ್ಟೆ ಖರೀದಿ, ಚಿನ್ನ ಕೊಳ್ಳಬೇಕು ಅಥವಾ ಟಿವಿ ಕರೆದುಕೊಳ್ಬೇಕು ಅನ್ನುವ ಈ ಕಾಲದಲ್ಲಿ ಮಹಿಳೆಯರ ಮಧ್ಯೆ ಇಲ್ಲೊಂದು ಗ್ರಾಮದ ಮಹಿಳೆಯರು ತಮ್ಮೂರಿನ ಆರಾಧ್ಯ ದೇವರ ನೂತನ ರಥ ನಿರ್ಮಾಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವನ್ನು ನೀಡುವ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ಇದೇ ಯೋಜನೆಯಿಂದ ಒಬ್ಬ ಅಜ್ಜಿ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಊರಿಗೆ ಹೋಳಿಗೆ ಊಟ ಹಾಕಿಸಿದ್ರು. ಆದರೆ ಇನ್ನೊಬ್ಬ ಮಹಿಳೆ ತನ್ನ ಗಂಡನಿಗೆ ಕಣ್ಣಿಗೆ ಚಿಕಿತ್ಸೆ ಮಾಡಿಸಿದ್ರು. ಮತ್ತೊಬ್ಬರ ಅತ್ತೆ ಸೊಸೆ ಫ್ಯಾನ್ಸಿ ಅಂಗಡಿ ಕೂಡ ಕೊಟ್ಟಿದ್ರು. ಹೀಗೆ ಸಾವಿರಾರು ಕುಟುಂಬಗಳಿಗೆ ಈ 2,000 ರೂಪಾಯಿ ಹಣದಿಂದ ಹಲವು ಒಂದು ಮಹಿಳೆಯರಿಗೆ ಇದು ಅನುಕೂಲವಾಗ್ತಾ ಇರುವಂಥದ್ದು. ಇದೇ ರೀತಿ ಈಗ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೋಮನಕಟ್ಟೆ ಗ್ರಾಮದ ಮಹಿಳೆಯರು ಇಲ್ಲಿ ಒಟ್ಟುಗೂಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ನೂತನ ರಥಕ್ಕೆ ಒಂದು ಕಂತಿನ ಹಣವನ್ನು ಇವರು ಧಾರ್ಮಿಕ ಕಾರ್ಯಕ್ಕೆ ಸದ್ಬಳಕೆ ಮಾಡಲು ಮುಂದಾಗಿದ್ದು, ಈಗಾಗಲೇ 50ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ತಲಾ 2,000 ರೂಪಾಯಿ ಹಣವನ್ನು ಇಲ್ಲಿ ಗ್ರಾಮಕ್ಕೆ ಒಂದು ಉಡುಗೊರೆಯಾಗಿ ನೀಡಿದ್ದಾರೆ. ಮತ್ತೆ ಗ್ರಾಮದಲ್ಲಿ ಜಾತಿ ಅಥವಾ ಧರ್ಮ ಎನ್ನುವ ರಾಜಕೀಯ ಹೊರತುಪಡಿಸಿ ದೇವಸ್ಥಾನದ ರಥಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ನೀಡುವ ಮೂಲಕ ಇವರು ಮೆರೆದು ಸಮಾಜಕ್ಕೆ ಈ ಗ್ರಾಮದ ಮಹಿಳೆಯರು ಮಾದರಿಯಾಗಿದ್ದಾರೆ. ಸುಮಾರು ವರ್ಷದಿಂದ ಗ್ರಾಮದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಾಲಯದ ನೂತನ ರಥ ನಿರ್ಮಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು, ಆದರೆ ಆ ಸಂದರ್ಭ ಒದಗಿ ಬಂದಿರಲಿಲ್ಲ. ಇದೀಗ ಆ ಸಂದರ್ಭ ಅನ್ನೋದು ಕೂಡಿ ಬಂದಿದೆ. ಗ್ರಾಮದ ಮಹಿಳೆಯರು ಸ್ವತಃ ಮುಂದೆ ಬಂದು ಹಣ ನೀಡುವುದರಿಂದಾಗಿ ಗ್ರಾಮದ ಸುತ್ತಮುತ್ತಲಿನ ಜನ ನಾವು ಕೂಡ ದೇಣಿಗೆ ನೀಡಲು ಮುಂದಾಗಿದ್ದೇವೆ. ಒಟ್ಟಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಗಳ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಬಹಳಷ್ಟು ಅನುಕೂಲವಾಗಿದೆ. ಗ್ರಾಮದ ವಿಜಯಲಕ್ಷ್ಮಿ, ಹುಬ್ಬಳ್ಳಿ, ಅಂದಮ್ಮ, ಸ್ಥಾವರಮಠ, ಬಿಬಿ ಜಾಮ್, ಅತ್ತಾರ್, ನೀಲವ್ವ, ಚಲವಾದಿ, ಪುಷ್ಪ, ಭಜಂತ್ರಿ, ಶಾರವ್ವ ಮಾದರಿ, ರಾವವ್ವ ಮಾದರಿ, ಮತ್ತೆ ಬಸಮ್ಮ ಕೂರುಟ್ಟಿ ಮತ್ತು ಇನ್ನೂ ಅನೇಕರು ಕೂಡ ಇದರಲ್ಲಿ ಇದ್ರು. ಮತ್ತೆ ಇದಾಗಲೇ ಗ್ರಾಮದ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ದೇಣಿಗೆ ನೀಡಿದ್ದು, ಇನ್ನೂ 300 ಮಹಿಳೆಯರು ದೇಣಿಗೆ ನೀಡಲು ಮುಂದಾಗಿದ್ದಾರೆ. ಅದಲ್ಲದೆ ಇದೇ ಸಂದರ್ಭದಲ್ಲಿ ಮಹಿಳೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೂ ಕೂಡ ಕ್ಷೀರಾಭಿಷೇಕ ಅಂತಂದರೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬಹುದು. ನೋಡಿ, ಇವ್ರಿಗೆ ಹಣ ಬಂದ ಕೂಡಲೇ ಸೊ ಈ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸು ಗದಗ ಜಿಲ್ಲೆಯವರು ಇದ್ದರೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಇದೊಂದು ಗದಗ ಜಿಲ್ಲೆಯಲ್ಲಿ ಬರುವಂತಹ ಒಂದು ಹಳ್ಳಿಯಾಗಿದೆ. ಮತ್ತು ಇವರು ಗ್ರಾಮಸ್ಥರು ಏನು ಹೇಳಿದ್ದಾರೆ ಅಂತಂದರೆ, ಸುಮಾರು 70 ವರ್ಷದಿಂದ ಗ್ರಾಮದ ಆರಾಧ್ಯ ದೇವರಿಗೆ ಶ್ರೀ ಶರಣಬಸವೇಶ್ವರ ದೇವರ ರಥವನ್ನು ಎಳೆಯುತ್ತಿದ್ದೇವೆ. ಆದರೆ ನೂತನ ರಥಕ್ಕೆ ನಿರ್ಮಾಣ ಕಾರ್ಯಕ್ಕೆ ಎಲ್ಲ ಹಿರಿಯರು, ಮುಂದಾದ ಮಹಿಳೆಯರು ಸ್ವತಃ ಬಂದು ನಾವು ಗೃಹಲಕ್ಷ್ಮಿ ಹಣವನ್ನು ನೀಡಲು ಮುಂದಾಗಿದ್ದೇವೆ ಅಂತ ಸೊ ಇವರು ಗ್ರಾಮಸ್ಥರು ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ಸರ್ಕಾರ ನೀಡಿರುವ ಗೃಹಲಕ್ಷ್ಮಿ ಹಣವನ್ನು ನೂತನ ರಥ ನಿರ್ಮಾಣಕ್ಕೆ ನೀಡುತ್ತಿರುವ ನಮಗೆ ಬಹಳಷ್ಟು ಸಂತಸ ತಂದಿದೆ ಅಂತ ಸೊ ಒಬ್ಬ ಗ್ರಾಮಸ್ಥನು ಕೂಡ ಮಾತನಾಡಿದ್ದಾರೆ. ಸೊ ನೋಡಿ, ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂತಂದ್ರೆ, ಸೊ ಹಣ ಬರ್ತಾ ಇಲ್ಲ ಅಂತ ತುಂಬಾ ಜನರು ಹೇಳ್ತಾ ಇದ್ರಿ. ಸೊ ಯಾರಿಗೆ ಹಣ ಬರಲ್ಲ ಅಂತ ನಂಬಿಕೆ ಇಲ್ವೋ ಅಂತವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಇವಾಗಲೇ ನಿಮ್ಮ 12 ಮತ್ತು 13ನೇ ಕಂತಿನ ಹಣನೂ ಕೂಡ ಕ್ರೆಡಿಟ್ ಆಗ್ತಾ ಇದೆ. ಸೊ ನೋಡಿ, ಮಹಿಳೆಯರು ಈ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.